ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಮತ್ತು ಟಿ ವಿ ಚಾನೆಲ್ಗಳಲ್ಲಿ ವರ್ತಕರಿಗೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದಿದೆ ಅಂತ ಕೇಳ್ಪಡ್ತಾ ಇದ್ದೀವಿ. ಇದರ ಬಗ್ಗೆ ಯಾರೂ ಕಾಳಜಿ ವಹಿಸಬೇಕಾಗಿಲ್ಲ, ಏನು ತೊಂದರೆ ಗಾಂಭೀರ್ಯವಲ್ಲ ಇದು. ಏನಂತಂದರೆ ಡಿಪಾರ್ಟ್ಮೆಂಟ್ ಅವರು 3 ವರ್ಷದಿಂದ ಅನಲೈಸ್ ಮಾಡಿರ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಟರ್ನ್ ಓವರ್ ಆಗಿದೆ ಜಿ ಪೇಯಿಂದ ಅಂತೆಲ್ಲ ನೋಡಿರ್ತಾರೆ. ಅದರಲ್ಲಿ ನಿಮ್ಮ ಮನೆತನದವ್ರದ್ದು ಯಾರಾದರೂ ದುಡ್ಡು ನಿಮ್ಮ ಅಕೌಂಟ್ಗೆ ಯು ಪಿ ಇ ಪೇ ಗೂಗಲ್ ಪೇ ಯಾವುದಾದ್ರು ಮಾಡಿರ್ಬೋದು, ಅದು ಇರಬಹುದು. ಆದರೆ ನಿಮಗೆ ಏನು ಅನಿಸುತ್ತೆ ಅಂದರೆ, ನೀವು ಮೊದಲೇ ಕೊಟ್ಟಿದ್ರೆ ನಾವು ಇದನ್ನು ಸರಿಪಡಿಸ್ಕೊಬೋದಾಗಿತ್ತು, ಈಗ ಕೊಟ್ಟು 5 ಲಕ್ಷ 10 ಲಕ್ಷ ನಾವು ಬಿಸ್ನೆಸ್ನ ಸೇಲ್ ಮಾಡಬೇಕಂತಂದ್ರೆ ಅಂಥದ್ದು ಏನಿಲ್ಲ. ಯಾಕಂದರೆ ಇನ್ಫೋಸಿಸ್ ಅಂತ ಸಂಸ್ಥೆಗೆ 33,000 ಕೋಟಿ ಟ್ಯಾಕ್ಸ್ ಹಾಕಿದ್ರು. ಅದನ್ನು ಅವರು ಏನಂತ ಪರಿಶೀಲನೆ ಮಾಡಿ ಅದನ್ನು ಡಿ ಟಿ ಜಿ ಅವ್ರು ನೋಟಿಸ್ ಕೊಟ್ಟು ಅದನ್ನು ಏನು ಅಂತ ಪರಿಶೀಲನೆ ಮಾಡಿ ಅದು ಮುಗಿದಿದೆ. ಅದೇ ಥರ ನಿಮಗೂ ಅದು ಏನು ಅಂತ ಕುಲಂಕುಷಿತವಾಗಿ ಪರಿಶೀಲನೆ ಮಾಡಿ ಅದರಿಂದ ನೋಡಿಕೊಂಡು ಏನು ರಿಪ್ಲೈ ಕೊಡಬೇಕು ಪ್ರಾಪರಾಗಿ ಕೊಡಬೇಕು. ಸುಮ್ಮನೆ ನೀವು ಗಾಬರಿ ಪಡಬೇಕಾಗಿಲ್ಲ. ಇತ್ತೀಚೆಗೆ ಯಾವುದೋ ಒಂದು ಕ್ಲೈಂಟ್ ನಮ್ಮ ಹತ್ರ ಬಂದಿದ್ರು, ಅವರು ಮಟನ್ ಸ್ಟಾಲ್ ಇಟ್ಕೊಂಡಿದ್ರು. ಅವ್ರಿಗೆ ಸರ್ ನಮ್ಮ 33 ಲಕ್ಷಕ್ಕೆ ನಮ್ಗೆ ಟ್ಯಾಕ್ಸ್ ಹಾಕಿದ್ದಾರೆ ಸರ್, ನಾವು ಇಷ್ಟು ಕಟ್ಟಬೇಕು, ಹೋಗಿ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಸೇರಿ ಬಂದಿದೆ ಸರ್ ಅಂತ ಹೇಳಿದ್ರು. ಆ್ಯಕ್ಚುಲಿ ಮಟನ್ ಸ್ಟಾಲ್ ಅವ್ರಿಗೆ ಹೇಳಿದೆ, ಸರ್ ನಿಮ್ಮದು ಎಕ್ಸಾಮ್ಟೆಡ್ ಪ್ರಾಡಕ್ಟು, ವೆಜಿಟೇಬಲ್ ಮಾಡೋದು ಎಕ್ಸಾಮ್ಟೆಡ್ ಪ್ರಾಡಕ್ಟು. ಮಟನ್ ಸ್ಟಾಲ್ ಅವ್ರದ್ದು ಆ್ಯಕ್ಚುಲಿ ಪ್ಯಾಕ್ಡ್ ಕಂಟೈನರ್ಸಲ್ಲಿ ಇದ್ದರೆ ಮಾತ್ರ ಅವ್ರದ್ದು ಟ್ಯಾಕ್ಸ್ ಬರುತ್ತೆ. ಆ ಥರ ಝೀರೋ ರೇಟೆಡ್ ಅದು ಎಕ್ಸಾಮ್ಟೆಡ್ ಪ್ರಾಡಕ್ಟ್ ಅಂಥದ್ದು ಇರುತ್ತೆ ನಿಮ್ಮಲ್ಲಿ. ನೀವು ಅದನ್ನು ಏನಂತ ಪರಿಶೀಲನೆ ಮಾಡಿ ಮತ್ತೆ ಅದನ್ನು ಟ್ಯಾಕ್ಸ್ ಬರುತ್ತಾ ಇಲ್ವೋ ಅಂತ ನೋಡಿ ಇಟ್ಕೊಂಡೆ. ಇನ್ನೊಂದು ಏನಂದರೆ, ನಿಮಗೆ 40 ಲಕ್ಷದವರೆಗೂ ಟರ್ನ್ ಓವರ್ಗೆ ಎಕ್ಸಂಪ್ಷನ್ ಇದೆ ಆ್ಯಸ್ ಪರ್ ದಿ ಜಿ ಎಸ್ ಟಿ ಲಾಗ್. ಮತ್ತೊಂದು ಮಾಹಿತಿ ಏನಂದರೆ, ನಿಮಗೆ 1.5 ಕೋಟಿವರೆಗೂ 1% ಟ್ಯಾಕ್ಸ್ ಕಾಂಪೋಸಿಷನ್ ಸ್ಕೀಮಲ್ಲಿ ಕಟ್ಬೋದಾಗಿತ್ತು. ಹಂಗೂ ಬಂದರೆ ಗೌರ್ಮೆಂಟ್ನವರು ದಯವಿಟ್ಟು ಇವರಿಗೆಲ್ಲ 1% ಕಾಂಪೋಸಿಷನ್ ಸ್ಕೀಮಲ್ಲಿ ತಂದು ಅದನ್ನು ಕಟ್ಟಿಸ್ಕೊಂಡು ಪೆನಾಲ್ಟಿ ಇಂಟ್ರೆಸ್ಟ್ ಇಲ್ಲದೆ ಮುಂದೆ ಸರಿಯಾಗಿ ಜಿ ಎಸ್ ಟಿ ಕಟ್ಟಂಗೆ ಮಾಡಿ ಎಲ್ಲರಿಗೂ ಸಹಕಾರ ಮಾಡಬೇಕು. ವರ್ತಕರಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ನನ್ನ ಬೇಡಿಕೆ.